ಹಾಯ್ ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಗುರುಶಶಿ ಆನ್ಲೈನ್ ಚಾನೆಲ್. ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯಲ್ಲಿ 800ಕ್ಕೂ ಹೆಚ್ಚು ಉದ್ಯೋಗಗಳನ್ನು ಕರೆದಿದ್ದಾರೆ. ಇದರ ಬಗ್ಗೆ ಇವತ್ತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಎಂದು ಹುದ್ದೆಗಳನ್ನು ಕರೆದಿರುವರು. ಒಟ್ಟು 890 ಹುದ್ದೆಗಳಿವೆ. ಅದರಲ್ಲಿ ಕೃಷಿ ಅಧಿಕಾರಿ ಹುದ್ದೆಯು ಕಲ್ಯಾಣ ಕರ್ನಾಟಕದವರಿಗೆ 40 ಹುದ್ದೆಗಳು ಹಾಗೂ ಇತರರಿಗೆ 81 ಹುದ್ದೆಗಳು, ಒಟ್ಟು 121 ಹುದ್ದೆಗಳು. ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಲ್ಲಿ ಕಲ್ಯಾಣ ಕರ್ನಾಟಕದವರಿಗೆ 218 ಹುದ್ದೆಗಳು ಹಾಗೂ ಇತರರಿಗೆ 551 ಹುದ್ದೆಗಳು, ಒಟ್ಟು 769 ಹುದ್ದೆಗಳು ಅಂತ ವಿಂಗಡಿಸಿರುತ್ತಾರೆ. ಶೈಕ್ಷಣಿಕ ವಿದ್ಯಾರ್ಹತೆಯು ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದಿರುವಂತಹ ಮಂಡಳಿಗಳಿಂದ ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿ BSc ಕೃಷಿ ಅಥವಾ BE ಅಥವಾ BTech ಪೂರ್ಣಗೊಳಿಸಿರಬೇಕಾಗಿರುತ್ತದೆ. ವಿದ್ಯಾರ್ಹತೆಯ ಹೆಚ್ಚಿನ ಮಾಹಿತಿಯು ನೋಟಿಫಿಕೇಶನ್ನಲ್ಲಿ ನೀಡಿರುವುದನ್ನು ನೋಡಿ ತಿಳಿದುಕೊಳ್ಳಬಹುದು. ನೋಟಿಫಿಕೇಶನ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುತ್ತೇನೆ. ವಯಸ್ಸಿನ ಮಿತಿ. ವಯಸ್ಸು ಅಭ್ಯರ್ಥಿಗೆ ಕನಿಷ್ಠ 21 ವರ್ಷ ಮತ್ತು ಗರಿಷ್ಠ 40 ವರ್ಷ ವಯಸ್ಸಿನ ಒಳಗಿನವರಾಗಿರಬೇಕಾಗಿರ್ತದೆ. ವಯೋಮಿತಿ ಸಡಿಲಿಕೆ ಎಂದು OBC 2A 2B 3A 3B ಅಭ್ಯರ್ಥಿಗಳಿಗೆ 3 ವರ್ಷಗಳವರೆಗೆ ಸಡಿಲಿಕೆ ನೀಡಿದ್ದಾರೆ. ಹಾಗೆ SC ST ಕೆಟಗರಿ 1 ಅಭ್ಯರ್ಥಿಗಳು 5 ವರ್ಷಗಳ ಸಡಿಲಿಕೆಯನ್ನು ಪಡೆಯುತ್ತಾರೆ ಮತ್ತು ಮಾಜಿ ಸೈನಿಕರಿಗೆ 10 ವರ್ಷಗಳವರೆಗೆ ಸಡಿಲಿಕೆಯನ್ನು ನೀಡಿದ್ದಾರೆ. ಅರ್ಜಿ ಶುಲ್ಕವು ಸಾಮಾನ್ಯ ವರ್ಗ ಜನರಲ್ ಮೆರಿಟ್ ರವರಿಗೆ ಹಾಗೂ 2A 2B 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಹಾಗೂ SC ST ಕೆಟಗರಿ 1 ಅಂಗವಿಕಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಹಾಗೂ ವಿಶೇಷ ಅಭ್ಯರ್ಥಿಗಳು ಅಂತ ಅವರಿಗೆ 250 ರೂಪಾಯಿಗಳನ್ನು ನಿಗದಿಪಡಿಸಿದ್ದಾರೆ. ಪಾವತಿ ಮಾಡುವಂತಹ ವಿಧಾನವು ಆನ್ಲೈನ್ ಮೂಲಕವೇ ಪಾವತಿ ಮಾಡಬೇಕಾಗಿರುತ್ತದೆ. ಆಯ್ಕೆ ಪ್ರಕ್ರಿಯೆಯು ಮೊದಲು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮೂಲಕ ನಡೆಸುತ್ತಾರೆ. ಅದರ ನಂತರ ದಾಖಲೆ ಪರಿಶೀಲನೆಯಾಗುತ್ತದೆ. ದಾಖಲೆ ಪರಿಶೀಲನೆಯಾಗಿ ಅದರಲ್ಲಿ ಸೆಲೆಕ್ಷನ್ ಆದಂತಹ ಅಭ್ಯರ್ಥಿಗಳಿಗೆ ಸಂದರ್ಶನವನ್ನು ನಡೆಸುತ್ತಾರೆ. ಸಂದರ್ಶನದ ನಂತರ ಕೊನೆಯದಾಗಿ ಮೆರಿಟ್ ಲಿಸ್ಟ್ ಬರುತ್ತದೆ. ಅದರ ನಂತರ ಫೈನಲ್ ಮೆರಿಟ್ ಲಿಸ್ಟ್ ಬರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪತ್ರಿಕೆ 1 ಮತ್ತು ಪತ್ರಿಕೆ 2 ಎಂದು 300 ಅಂಕಗಳಿಗೆ 2 ಗಂಟೆ ಸಮಯದವರೆಗಿನ ಪ್ರಶ್ನೆ ಪತ್ರಿಕೆ ಇರುತ್ತದೆ. ತಪ್ಪು ಉತ್ತರಗಳಿಗೆ ನಕಾರಾತ್ಮಕ ಟಿಪ್ಪಣಿಗಳು ಇರುತ್ತವೆ. ಈ ಅರ್ಜಿಯು 19/4/2026ರಿಂದ ಪ್ರಾರಂಭವಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವು 10 ಮೇ 2026. ಅರ್ಜಿ ಶುಲ್ಕವನ್ನು ತುಂಬಲು ಕೊನೆಯ ದಿನಾಂಕ 12 ಮೇ 2026 ಆಗಿದೆ. ಪರೀಕ್ಷಾ ದಿನಾಂಕ 6 ಮೇ 6ನೇ ಮತ್ತು 7ನೇ ಜೂನ್ 2026 ಎಂದು ನಿಗದಿಪಡಿಸಿದ್ದಾರೆ. ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದಿದ ನಂತರ ಈ ಹುದ್ದೆಗೆ ನೀವು ಅರ್ಹತೆ ಹೊಂದಿದ್ದರೆ ಅರ್ಜಿ ಸಲ್ಲಿಸಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು KEA ಏಪ್ರಿಲ್ 2026ರ ಅಧಿಕೃತ ಅಧಿಸೂಚನೆಯ ಮೂಲಕ ಕರ್ನಾಟಕ ಕೃಷಿ ಇಲಾಖೆ ಕೃಷಿ ಅಧಿಕಾರಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ಕರ್ನಾಟಕ ಸರ್ಕಾರದಲ್ಲಿ ವೃತ್ತಿ ಜೀವನವನ್ನು ಹುಡುಕುತ್ತಿರುವ ಉದ್ಯೋಗಾಕಾಂಕ್ಷಿಗಳು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು. ಆಸಕ್ತ ಅಭ್ಯರ್ಥಿಗಳು ಮೇ 10, 2026 ಅಥವಾ ಮೊದಲೇ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ. ಸಂಬಳವು ತಿಂಗಳಿಗೆ 69,250ರಿಂದ ಪ್ರಾರಂಭವಾಗಿ 1,34,200 ರೂಪಾಯಿವರೆಗೆ ಇರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋ ನಿಮಗೆ ತಿಳಿದಿರುವಂತಹ ಸಂಬಂಧಪಡುವಂತಹ ಅಭ್ಯರ್ಥಿಗಳು ಯಾರಾದರೂ ತಿಳಿದಿದ್ದರೆ ಅವರಿಗೆ ಶೇರ್ ಮಾಡಿ ಸಹಾಯ ಮಾಡಿ. ಧನ್ಯವಾದಗಳು.